ಒಂದ್ಸಲ ಕಾರ್ನ ಹೋಗಿ ಚೆಕ್ ಮಾಡ್ಕೊಂಡ್ ಬರಬೇಕು ಏನಾಗಿದೆ ಅಂತ ಹೇಳ್ಬಿಟ್ಟು. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಒಂದು ಬಂದ್ಬಿಟ್ಟು ಈ ತರ ಇದೆ. ನನ್ನ ಹತ್ರ ಇರುವಂತ ಸೀರೆಗಳನ್ನೆಲ್ಲ ಒಂದ್ ಕಡೆ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಅಂದ್ರೆ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ, ಬಂದ್ಬಿಟ್ಟು ಇಲ್ಲಿ ಚಪಾತಿ ಅರಿತಾರೆ ಈಗ ಹೇಳೋ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ತನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಬಟ್ ಇವಾಗ ಜಿಮ್ಗೆ ಹೋಗ್ತಾ ಇರೋದು. ಜಿಮ್ ಹೋದ್ಮೇಲೆ ಸ್ವಲ್ಪ ಶಾಪಲ್ಲಿ ಏನೇನೋ ಥಿಂಗ್ಸ್ ಇದೆ ಅದನ್ನು ಸಾರ್ಟ್ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು. ಸೊ ಹಾಗಾಗಿ ಎತ್ಕೋ ಗೈಸ್, ಇಲ್ಲಿ ನೋಡಿ ಪೋಕೋ ಬಾಯಿ ಕೊಟ್ಟಿದ್ದು ಹೆಂಗೆ ಹಿಡ್ಕೊಂಡಿಲ್ಲ, ಇಷ್ಟು ತನಕ ಟೈಟಾಗಿ ಹಿಡ್ಕೊಂಡಿದ್ಲು. ವಿಡಿಯೋ ಆನ್ ಮಾಡಿದ ತಕ್ಷಣ ಅವಳು ತೆಗೆದ್ಬಿಡ್ತಾಳೆ. ನನ್ನ ನಾಟಕ ಎಲ್ಲ ಗೊತ್ತಾಗುತ್ತೆ ಮೆನ್ಸನ್ನು ಅಂತ ಹೇಳ್ಬಿಟ್ಟು ಈಗ ಮನೆಗೆ ಹೊರಡ್ಬೇಕು. ನೋಡಿ ನೋಡಿ ಹಂಗೆ ಹಿಡ್ಕೊಂಡಿದ್ದು. ಸೊ ಹೊರಗಡೆ ಹೋಗ್ಬೇಕಾದ್ರೆ ಏನು ಗೊತ್ತಾ, ಅವಳು ಕೂಗ್ತಾಳೆ ಅವಳನ್ನ ಬಿಟ್ಟು ಹೋಗ್ತೀವಿ ಅಂತ. ಸೊ ಅದಕ್ಕೆ ಅವಳು ಒಂದು ಬಾಯಿ ಕೊಟ್ಟರೆ ಸುಮ್ಮನೆ ಕಡ್ಕೊಂಡು ತಿಂತಾಳೆ ಅಂತ ಹೇಳ್ಬಿಟ್ಟು ಇದು ಹೊಸ ಒಂದು ಟೆಕ್ನಿಕ್ ನಾವು ಕಂಡಿಡ್ಕೊಂಡಿರೋದು. ಈಗ ಮೇಲೆ ಹೋಗ್ತಾಳೆ ನೋಡಿ. ಇವಾಗ ನಾನು ಶಾಪ್ಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಾಡಕ್ಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ಭರತ್ ಕೂಡ ಇವಾಗ ಜಾಯ್ನ್ ಆದರು ನನ್ನ. ಸೊ ಇವಾಗ ನಾವು ವಾಂಗಿಬಾತು ಮತ್ತು ಚಿತ್ರಾನ್ನ ತೊಗೊಳ್ತಾ ಇದ್ದೀವಿ. ಚಿತ್ರಾನ್ನ ಸೊ ಇಲ್ಲೇ ತಿಂದ್ಬಿಟ್ಟು ನಂದು ಶಾಪ್ಗೆ ಪ್ರಾಡಕ್ಟ್ ತೊಗೊಳಕ್ಕೆ ಹೋಗ್ಬೇಕು. ಪ್ರಾಡಕ್ಟ್ಸ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಗೆ ಬಂದಿದ್ದೆ. ನಾವು ಯೂಶ್ವಲ್ ಹೋಗೋ ಜಾಗದಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಸಿಕ್ಕಲಿಲ್ಲ. ಸೊ ಹಾಗೆ ಒಂದಷ್ಟು ಜ್ಯುವೆಲ್ರಿ ತೊಗೊಂಡಿದ್ದೀನಿ. ನನಗೆ ಲಾಸ್ಟ್ ಟೈಮ್ ತೊಗೊಂಡೋದಕ್ಕಿಂತ ಕಮ್ಮಿ ಸಿಕ್ತು ಚಿಕ್ಕಪೇಟೆಯಲ್ಲಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ಜ್ಯುವೆಲ್ರಿ ತೊಗೊಂಡೆ ಅಂತ ಹೇಳ್ಬಿಟ್ಟು. ಇವಾಗ ಫೈನಲಿ ಶಾಪಿಗೆ ಬಂದು ಪ್ರಾಡಕ್ಟ್ಸ್ ಎಲ್ಲ ಕೊಟ್ಟಾಯಿತು. ಆ್ಯಂಡ್ ಯಾವುದೋ ರಾಂಗ್ ಪ್ರಾಡಕ್ಟ್ಸ್ ಕೊಟ್ಬಿಟ್ಟಿದ್ದಾರೆ 2. ಇವಾಗ ಅಲ್ಲೋಗಿ ಮತ್ತೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಮತ್ತೆ ಇನ್ನೊಂದು ಜಾಗ ಇದೆ, ಅದು ಮುಂಚೆ ಲಾಸ್ಟ್ ಟೈಮ್ ಏನೋ ತೊಗೊಂಡಿದ್ದೆ, ಅದು ಯೂಸ್ಫುಲ್ ಆಗಿಲ್ಲ. ಆಲ್ಮೋಸ್ಟ್ 5 ಪ್ರಾಡಕ್ಟ್ ಏನೋ ತೊಗೊಂಡಿದ್ದೆ. ಅದು ರಿಟರ್ನ್ ಮಾಡ್ತಾರೋ ಇಲ್ವೋ ಅಂತ ಕೇಳಬೇಕು. ಫೋನ್ ಮಾಡಿದೆ ಬಿಸಿ ಬರ್ತಿತ್ತು ಅವ್ರದ್ದು, ಒಂದೊಂದಲ್ಲ. ಸೊ ಹಂಗಾಗಿ ಇವತ್ತು ಶಾಪಿಂಗ್ ಅದೆಲ್ಲ ಮುಗಿಸ್ಕೊಂಬಿಡೋಣ. ನಾನು ತುಂಬ ದಿನ ಆಗಿತ್ತು ಶಾಪ್ಗೆಲ್ಲ ಬಂದು ಏನಾಗ್ತಿದೆ ಏನು ಅಂತ ನೋಡಿ. ಅಂದರೆ ರೆಸಾರ್ಟ್ಗೆಲ್ಲ ಹೋಗಿ ಬಂದಮೇಲೆ ಹೋಗಿರಲಿಲ್ಲ, ಹಾಗಾಗಿ ನೋಡಬೇಕಲ್ಲ. ಆ್ಯಂಡ್ ಹೊಸ ಎಂಪ್ಲಾಯೀಸ್ನ ಕೂಡ ಹುಡುಕ್ತಾ ಇದ್ದೀವಿ. ಹಾಗಾಗಿ ಯಾರಾದರೂ ನೇಲ್ ಆರ್ಟಿಸ್ಟ್ಗಳು ನೇಲ್ಸ್ ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತಿದ್ರೆ ನನಗೆ ರೀಚ್ ಔಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ. ಸೊ ವಿಲ್ ಗೆಟ್ ಇನ್ ಟಚ್. ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ. ಇವಾಗ ನಂದು ಕಾಲ್ದು ಕೂಡ ಸ್ವಲ್ಪ ನೇಲ್ ಕಟ್ಟಾಗಿದೆ. ತುಂಬ ದಿನ ಆಗಿದ್ದು ಮಾಡಿಸಿ ಎಲ್ಲೋ ಏಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಚೇಂಜ್ ಮಾಡಿಸ್ಬೇಕು. ಚೇಂಜ್ ಮಾಡಿಸಿ ಕಲರು ಚೇಂಜ್ ಮಾಡಿಸ್ಬೇಕು. ಇವಾಗ ಫೈನಲಿ ನನ್ನ ಕಾಲ್ದು ಕಲರ್ ಆಯಿತು. ಸೊ ಇದು ಫುಲ್ ನ್ಯಾಚುರಲ್ ಫ್ರೆಂಚ್ ಬೇಸ್ ಹಾಕಿಸ್ಕೊಂಡಿದ್ದೇನೆ ಅಷ್ಟೇ. ಈ ಸಲ ಏನು ಮಾಡಿಸ್ಕೊಳ್ಳೋಕ್ಕೆ ಪೇಷನ್ಸ್ ಇರಲಿಲ್ಲ. 2 ಜಾಗಕ್ಕೆ ಏನು ಹೋಗಿದೆ ಪ್ರಾಡಕ್ಟ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು. ಸೊ 2 ಜಾಗದಲ್ಲೂ ಏನು ಎಕ್ಸ್ಚೇಂಜ್ ಮಾಡಬೇಕಿತ್ತು. ಮತ್ತೆ ಚಿಕ್ಕಪೇಟೆ ಹತ್ರ ಇನ್ನೊಂದು ರೋಡ್ ಇದೆ, ಅಲ್ಲಿಗೆ ಹೋಗಿ ಶಾಪಿಂದ ಮತ್ತೆ ಇವಾಗ ನನ್ನ ಸ್ವಿಮ್ಮಿಂಗ್ ಕ್ಲಾಸಿಗೆ ಬಂದೆ. 1 ಅವರಲ್ಲಿ ಹಿಂಗೆ ಬಂದಿರೋದು ಅಂದರೆ ಸ್ಪೀಡಾಗಿ ಕಾಣ್ ಟೆಲ್ಯೋ. ಸೊ ಇವಾಗ ಬೆಳಗ್ಗೆ ಜಿಮ್ ಬೇರೆ ಮಾಡಿದ್ದೆ, ಫುಲ್ ಶೋಲ್ಡರ್ಸ್ ಎಲ್ಲ ನೋವಾಗ್ಬಿಟ್ಟಿದೆ, ನೆನೆದು ಎಲ್ಲ ಫುಲ್ ಪೇನ್ ಇದೆ. ಬಟ್ ಆದರೂ ಇವಾಗ ಸ್ವಿಮ್ಮಿಂಗ್ ಕ್ಲಾಸ್ಗೆ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ಗೋ. ಜಾಯ್ನ್ ಆಗ್ಬೇಕಾದ್ರೆ ನಾನು ಎಷ್ಟು ಇಬ್ಬರು ಆಗಿದ್ವಿ ಜಾಯಿನ್ನು. ಬಟ್ ಇವಾಗ ಅವಳು ದೂರ ಮನೆ ಆಗಿರೋದ್ರಿಂದ ಇವಾಗ ಬರೋಕ್ಕಾಗಲ್ಲ ಅಂತ ಅವಳು ಬರ್ತಾಯಿಲ್ಲ. ಸೊ ಹಾಗಾಗಿ ನಾವು ಒಬ್ಬಳೇ ಹೋಗಬೇಕು. ನೋಡಿ ಈ ಕೋಟೆಲ್ಲ ನೋಡಿ ಎಷ್ಟು ದಿನ ಆಗಿತ್ತು. ಈ ಜಾಗ ಒಂಥರ ಪೀಸ್ ಗೈಸ್, ನಂಗೆ ಭಾರಿ ಇಷ್ಟ ಈ ಜಾಗ.
ಕ್ಲಾಸ್ ಆಯಿತು, ಹೆಲ್ ಆಫ್ ಕ್ಲಾಸ್ ಅಂತ ಹೇಳ್ಬೋದು. ಸಕ್ಕ ಟರ್ಡ್ ಆಗೋಯ್ತು ಇವತ್ತಂತೂ. ಇದು 3rd ಕ್ಲಾಸ್ ಆ್ಯಕ್ಚುಲಿ. ಸೊ ನನಗೆ ಅಡ್ವಾನ್ಸ್ಡ್ ಏನು ಕಲಿತಿದ್ರು ಅವ್ರ ಜೊತೆ ನನಗೂ ಹೇಳ್ಕೊಡ್ತಾ ಇದ್ರು. ಸಾಕು ಸುಸ್ತಾಗ್ಬಿಡಿದೆ. ಮನೆಗೆ ಹೋಗಿ ಫಸ್ಟ್ ಊಟ ಮಾಡಬೇಕು, ಊಟನೂ ಮಾಡಿಲ್ಲ. ಟೈಮ್ ಅಂದ್ಬಿಟ್ಟು ಆಲ್ಮೋಸ್ಟ್ 5 o'clock ಆಗ್ತಾ ಬಂತು. 5 ಆಗೋಯ್ತು, 5+ ಆಗೋಯ್ತು. ಸೊ 4-5 ಕ್ಲಾಸಸ್ ಇದೆ ನಂದು. ಈಗ ಮನೆಗೆ ಹೋಗೋಣ ನಡೀರಿ. ಫೈನಲಿ ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಂಡ್ ಕೂದಲು ಸ್ವಲ್ಪ ಒದ್ದೆ ಆಗಿರುತ್ತಲ್ಲ, ಅಂದರೆ ಕ್ಯಾಪ್ ಹಾಕೊಂಡ್ರು ಕೂಡ ಅದು ಸ್ವಲ್ಪ ನೀರು ಹೋಗುತ್ತೆ ಕ್ಯಾಪ್ ಒಳಗಡೆ, ಕೆಳಗಡೆ ಕೂದಲು ಏನಿರುತ್ತೆ ಅಲ್ಲೆಲ್ಲ. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಕೂಡ ಮಾಡಿದೆ ಹೇರ್ನ. ಹಾಗಾಗಿ ಹೆಡ್ ಬಾತ್ ಮಾಡಿಕೊಂಡು ಇವಾಗ ಕೂತಿದ್ದೀನಿ. ಒಂಥರ ಟಯರ್ಡ್ ಆಗಿದೆ ಆ್ಯಕ್ಚುಲಿ. ಜಿಮ್ಮು ಮತ್ತು ಸ್ವಿಮ್ಮಿಂಗ್ ಕ್ಲಾಸ್ ಎರಡೂ ಮಾಡ್ತಾ ಇರೋದ್ರಿಂದ ಸಕ್ಕ ಟಯರ್ಡ್ ಆಗಿರುತ್ತೆ. ಮಾರ್ನಿಂಗ್ ಅದಕ್ಕೆ ಹೋಗ್ತೀನಿ 3 to 4 ಅಥವಾ 4 to 5 ನನ್ನ ಸ್ವಿಮ್ಮಿಂಗ್ ಕ್ಲಾಸ್ ಇರುತ್ತೆ. ಅದು ತುಂಬ ಡಿಫಿಕಲ್ಟ್ ಅಂತ ಅನ್ನಿಸ್ತಿದೆ. ನನ್ನ ಪ್ರಕಾರ ಸ್ವಿಮ್ಮಿಂಗ್ ಕ್ಲಾಸ್ನ ಒಂದು ಕಂಪ್ಲೀಟ್ ಮಾಡಿ ಆಮೇಲೆ ಮತ್ತೆ ಜಿಮ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೋತಿದ್ದೀನಿ. ಬಿಕಾಸ್ ಜಿಮ್ ಕೂಡ ಗ್ಯಾಪ್ ಆಗ್ತಿದೆ. ಎರಡನ್ನೂ ಮೇಂಟೈನ್ ಮಾಡೋ ಮಧ್ಯದಲ್ಲಿ ನನಗೆ ಕಾಂಟೆಂಟ್ ಕ್ರಿಯೇಷನ್ ಮಾಡೋಕ್ಕಾಗ್ತಾ ಇಲ್ಲ. ಅದರಲ್ಲಿ ಟೈಮ್ ಹೋಗುತ್ತೆ ಆ್ಯಂಡ್ ಸಕ್ಕ ಟರ್ಡ್ ಆಗುತ್ತೆ. ಮನೆಗೆ ಬಂದರೆ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸ್ವಿಮ್ಮಿಂಗ್ ಕ್ಲಾಸ್ನ ಪೂರ ಮಾಡಿ ಆಮೇಲೆ ಮತ್ತೆ ಜಿಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸ್ವಿಮ್ಮಿಂಗ್ ಪೂಲಿಂದ ಬಂದಿರ್ತೀನಲ್ಲ, ಸಖತ್ ಟಯರ್ಡ್ ಆಗಿರುತ್ತೆ, ಬಂದು ಮಂಕೊಂಬಿಡ್ತೀನಿ. ಸೊ ಇವತ್ತು ಕೂಡ ಅಷ್ಟೇ, ಬೇಗ ಮಾರ್ನಿಂಗ್ 6 o'clock ಎದ್ದಿದ್ದು. ಆ್ಯಂಡ್ ಇವಾಗ ಬೇಗ ಮಂಕೊಂಬಿಡ್ತೀನಿ. ಪ್ರಾಬಬ್ಲಿ ಇವಾಗ ಅರೌಂಡ್ 8:30 ಏನೋ ಇದೆ. ಸೊ 10 ಅಷ್ಟರಲ್ಲಿ ಮಲ್ಕೊಂಬಿಡ್ತೀನಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳೋರು, ಬೇಗ ಮಲಗಿ ಬೇಗ ಎದಬೇಕು, ಬೇಗ ಮಲಗಿ ಬೇಗ ಎದಬೇಕು ಅಂತ. ಸೊ ಅವಾಗ ನಮಗೆ ಅದೊಂದು ಐಡಿಯಾಲಜಿ ಅರ್ಥ ಆಗ್ತಿರ್ಲಿಲ್ಲ, ಏನಿಗೆ ಹಿಂಸೆ ಕೊಡ್ತಾರೆ ಅಂತ ಅನಿಸ್ತಿತ್ತು. ಬಟ್ ಆನೆಸ್ಟ್ಲಿ ಏನು ಗೊತ್ತಾ, ತುಂಬ ಪೀಸ್ ಅನ್ಸುತ್ತೆ ಆ್ಯಕ್ಚುಲಿ ಬೇಗ ಮಲಗಿ ಬೇಗ ಎದೊಳೋದು. ಬಿಕಾಸ್ ಬೇಗ ಎದ್ರೆ ಥ್ರೂಔಟ್ ದ ಡೇ ನಿಮಗೆ ತುಂಬ ಟೈಮ್ ಇರುತ್ತೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ. ಎಷ್ಟೇ ಕೆಲಸ ಇದ್ರೂ ಆರಾಮಾಗಿ ಮಾಡ್ಕೋಬೋದು ಬೇಗ ಇದ್ರೆ. ಆ್ಯಂಡ್ ಸೇಮ್ ವೇ ಬೇಗ ಮಲ್ಕೊಂಡ್ರೆ ಮೈಂಡಿಗೆ ಏನೇನೋ ಯೋಚನೆ ಬರೋದು, ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು, ಅಯ್ಯೋ ಹಿಂಗಿದೆ ಹಂಗಿದೆ, ಈ ಥರ ಏನೇನೋ ಯೋಚನೆಗಳಿರುತ್ತಲ್ಲ, ಅದೆಲ್ಲ ಮೈಂಡಿಗೆ ಬರೋದಿಲ್ಲ ಬೇಗ ಬಂದು ಮಲ್ಕೊಂಬಿಟ್ರೆ. ಐ ಥಿಂಕ್ ಸ್ವಿಮ್ಮಿಂಗ್ ಮಾಡೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿರುತ್ತಲ್ಲ, ಸೊ ಒಂಥರ ಬಂದು ಮಲ್ಕೊಂಬಿಡ್ತೀನಿ. ಊಟ ಮಾಡೋದು ತಿಂಡಿ ಮಾಡೋದು ಏನೂ ಕೇರ್ ಮಾಡಲ್ಲ, ಬಂದು ಮಲ್ಕೊಂಡ್ರೆ ಸಾಕು ಅನ್ನೋಂಗೆ ಆಗಿರುತ್ತೆ. ಸೊ ಇಟ್ಸ್ ಅ ನೈಸ್ ಫೀಲಿಂಗ್. ಸ್ಟಾರ್ಟಿಂಗ್ ಎಲ್ಲ ಅಲ್ಲಿ ಸ್ವಿಮ್ ಮಾಡಬೇಕಾದ್ರೆ ಅಯ್ಯೋ ಯಾರಾದರೂ ನೋಡಿದ್ರೆ ಹೇಗೇನು ಅಂದ್ಕೋತಾರೆ, ನಮ್ಮ ಬಗ್ಗೆ ಏನು ಅಂದ್ಕೋತಾರೆ, ನೆಟ್ಟಗೆ ಸ್ವಿಮ್ಮಿಂಗ್ ಮಾಡೋಕೆ ಬರಲ್ಲ, ಹಿಂಗೆ ಮಾಡ್ತಿದ್ದಲ್ಲ ಹಂಗೆ ಮಾಡ್ತಿದ್ದಾಳೆ, ಇದೆಲ್ಲ ಒಂದು ಹೊಡೆಯುತ್ತೆ. ಬಿಕಾಸ್ ಯಾಕೆ ನಮಗಿನ್ನೂ ಬರಲ್ಲ, ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತ. ಬಟ್ ಅದೇ ಸ್ವಿಮ್ಮಿಂಗ್ ಕಲಿತ ಮೇಲೆ ಬರೋ ಕಾನ್ಫಿಡೆನ್ಸ್ ಇದೆಲ್ಲ, ಅದಾದ್ಮೇಲೆ ನಾವು ವಾಟರಲ್ಲಿ ಹೆಂಗೆ ಮೂವ್ ಮಾಡ್ತೀವಲ್ಲ, ಆ ಕಾನ್ಫಿಡೆನ್ಸ್ ಬೇರೆನೆ. ಸೊ ಹಾಗಾಗಿ ಕಲಿಯೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದಿನ ಕಷ್ಟ ಅನ್ಸುತ್ತೆ, ಅಯ್ಯೋ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಸುಸ್ತಾಯಿತು ಅಂತ ಅನ್ಸುತ್ತೆ. ಬಟ್ ಆದರೂ ಗಿವ್ ಅಪ್ ಮಾಡಬಾರ್ದು ಅನ್ನೋದೊಂದು, ಇಟ್ಸ್ ಅ ನೈಸ್ ಥಿಂಗ್. ಚೆನ್ನಾಗಿ ಅನ್ಸುತ್ತೆ ಗೈಸ್. ಐ ಥಿಂಕ್ ನೀವು ಕೂಡ ನಿಮ್ಮ ಮಕ್ಕಳಿಗೆ ಎಲ್ಲದನ್ನು ಕಲಿಸಿ. ಬಿಕಾಸ್ ನಾನು ಚಿಕ್ಕವಳಿದ್ದಾಗ ಅಷ್ಟೆಲ್ಲ ನಮ್ಮೂರಲ್ಲಿ ಆಪರ್ಚುನಿಟೀಸ್ ಇರಲಿಲ್ಲ. ನನಗೂ ಭರತನಾಟ್ಯಂ ಏನೇನೋ ಕಲಿಬೇಕಂತ ಆಸೆ ಇತ್ತು. ಸೊ ಹಾಗಾಗಿ ಇವಾಗ ಎಲ್ಲದಕ್ಕೂ ಕಲಿಯೋದಕ್ಕೆ ಅಂತ ಒಂದು ಅವಕಾಶ ಇದೆ. ಸೊ ನನ್ನ ಟವಲ್ ಬೇರೆ ಬಿದ್ದೋಗ್ತದೆ. ಸೊ ಕಲಿಯೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಇದೆ. ಸೊ ಹಾಗಾಗಿ ಕಲಿಸಿ. ಯಾವತ್ತು ಯಾವುದು ಯೂಸ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಎಲ್ಲದು ಬಂದರೆ ಒಂದು ಚೆನ್ನಾಗಿರುತ್ತೆ. ಕಾರ್ದು ನಾವು ಹೋಗಿ ಟೋಯಿಂಗ್ ಮಾಡೆಲ್ಲ ಬಿಟ್ಬಿಟ್ವಿ. ಸೊ ಆಮೇಲೆ ಪೊಲೀಸ್ ಮಾಡೋದ ಅಥವಾ ಅವ್ರ ಶಾಪಲ್ಲಿ ಹೋಗಿ ಜಗಳಾಡೋದ ಏನೇನೋ ಅನ್ನಿಸ್ಬಿಡ್ತು. ಬಟ್ ಅಟ್ ಒನ್ ಪಾಯಿಂಟ್ ಅಣ್ಣ ಕೂಡ ಫೋನ್ ಮಾಡಿ ಅವನದೆಲ್ಲ ಇನ್ಶೂರೆನ್ಸ್ ಇದು ಮಾಡಿಸ್ಬೇಕು ಅಂತಂದ್ರೂ ಅವನು ಡೀಟೇಲ್ಸ್ ಎಲ್ಲ ಬೇಕು. ಬಿಕಾಸ್ ನಾನು ಹೇಳೋದಲ್ಲ, ಕಾರ್ ಅವನ ಹೆಸರಲ್ಲಿ ತೊಗೊಂಡಿದ್ದು. ಬಿಕಾಸ್ ನಂದು ಫಿಕ್ಸ್ಡ್ ಇನ್ಕಮ್ ಇಲ್ಲ ಅಂತ ನನ್ನ ಹೆಸರು ನನಗೆ ಲೋನ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಅದೆಲ್ಲ ಏನೇನೋ ಕತೆಗಳಿತ್ತು. ಸೊ ಹಾಗಾಗಿ ಅವ್ನ ಡೀಟೇಲ್ಸ್ ಕೇಳಿದಾಗ ಅದು ಏನೇನೋ ಆಯಿತು. ಆಮೇಲೆ ಅವ್ನು ನನ್ನ ವಿಡಿಯೋ ನೋಡಿ ನಾನು ಬೇಜಾರಾಗಿರೋದು ನೋಡಿ ಕಾರ್ದಾಗ ಏನೇನಿದೆ ಅದರದ್ದು ರಿಪೇರಿ ಮಾಡಿಸೋ ಜವಾಬ್ದಾರಿಗಳೆಲ್ಲ ಇರುತ್ತಲ್ಲ, ಹೋಗಿ ನೋಡ್ಕೊಳ್ಳೋದು, ಡಾಕ್ಯುಮೆಂಟ್ಸ್ ಏನಿರುತ್ತೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಲ್ಲ. ಸೊ ಹಾಗಾಗಿ ಅದು ನೋಡ್ಕೋತೀನಿ ಅಂತ ಹೇಳ್ದ. ಅವನಿಗೂ ಯಾವಾಗ ವರ್ಕಿಂದ ಟೈಮ್ ಸಿಗುತ್ತೆ ಗೊತ್ತಿಲ್ಲ, ಬಟ್ ನೋಡ್ಕೋತೀನಿ ಅಂತ ಹೇಳ್ದ. ಸೊ ಹಾಗಾಗಿ ಪ್ರಾಬಬ್ಲಿ ಅದು ಅಣ್ಣನೇ ನೋಡ್ಕೋತಾನೆ. ನಾಳೆ ಒಂದ್ಸಲ ಹೋಗಿ, ನಾಳೆನೋ ನಾಡಿದ್ದು ಗೊತ್ತಿಲ್ಲ, ನೋಡಬೇಕು ಯಾವತ್ತಾಗುತ್ತೆ ಅಂತ. ಒಂದ್ಸಲ ಕಾರ್ನ ಹೋಗಿ ಚೆಕ್ ಮಾಡ್ಕೊಂಡ್ ಬರಬೇಕು ಏನಾಗಿದೆ ಅಂತ ಹೇಳ್ಬಿಟ್ಟು. ಅಟ್ ದಿಸ್ ಪಾಯಿಂಟ್ ನಂಗೆ ಏನ್ ಅನ್ಸುತ್ತೆ ಅಂತಂದ್ರೆ, ನನ್ನ ಕಾರ್ನ ಚೇಂಜ್ ಮಾಡಿಸಿ ಒಂದು ಆಟೋಮೆಟಿಕ್ ತೊಗೊಂಡ್ಬಿಡ್ಬೇಕು. ಬಿಕಾಸ್ ಇದು ಮ್ಯಾನ್ಯುಯಲ್ ಓಡಿಸೋದಕ್ಕೆ ಬರಲ್ಲ, ಸುಮ್ಮನೆ ಹಿಂಸೆ ಆಗುತ್ತೆ. ಬೆಂಗಳೂರು ಬೇರೆ ಟ್ರಾಫಿಕ್ಕು, ಎಲ್ಲಿ ಏನೇನಾಗುತ್ತೋ ಅಂತ. ನನ್ನ ಪ್ರಕಾರ ಐ ಥಿಂಕ್ ಕಾರ್ ಕಲಿಯೋದು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಬಟ್ ಐ ಡೋಂಟ್ ನೋ, ನನಗೆ ನಿಮಗೆ ಗೊತ್ತಿದೆಯೋ ಇಲ್ವೋ, ನಂದು ಒಂದು ಬಿಗ್ಗೆಸ್ಟ್ ಫಿಯರ್ ಇನ್ ಲೈಫ್ ಅಂದರೆ ಡೈಯಿಂಗ್ ಬೈ ಆಕ್ಸಿಡೆಂಟ್. ಸೊ ಹಾಗಾಗಿ ನನಗೆ ವೆಹಿಕಲ್ ವಿಷಯದಲ್ಲಿ ತುಂಬ ಭಯ. ನಾಟ್ ಜಸ್ಟ್ ಕಾರ್ ಅಂತಲ್ಲ, ಯಾವುದೇ ವೆಹಿಕಲ್ ಆದ್ರೂ, ಸ್ಕೂಟಿಲೂ ಅಷ್ಟೇ ಕುತ್ಕೊಂಡ್ರೆ ಸಖತ್ ಭಯ ಆಗುತ್ತೆ. ಸೊ ಹಾಗಾಗಿ ನಾನು ಯೂಶಲಿ 2 wheeler ಪ್ರಿಫರ್ ಎಲ್ಲ ಮಾಡಲ್ಲ ಕುತ್ಕೊಳ್ಳೋದಕ್ಕೆ. 2 wheeler ಚೆನ್ನಾಗಿತ್ತು, ಒಳ್ಳೆ ಗಾಳಿ ಎಲ್ಲ ಬರುತ್ತೆ, ಒಂದು ಚೆನ್ನಾಗಿರೋ ನೇಚರ್ ಎಲ್ಲ ಹೋಗ್ತಿರ್ಬೇಕಾದ್ರೆ ಮಜಾ ಇರುತ್ತೆ. ಬಟ್ ಆದರೂ 2 wheeler ಆಗಲಿ ಯಾವುದೋ ವೆಹಿಕಲ್ ಆಗಲಿ ಒಂದು ಭಯ ಆಗುತ್ತೆ. ಬಿಕಾಸ್ ಎಷ್ಟು ಡೈಲಿ ಬೇಸಿಸ್ ಮೇಲೆ ನಾವು ಒಂದು ಆಕ್ಸಿಡೆಂಟ್ಸ್ ಎಲ್ಲ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಬಟ್ ನನಗೇನು ಅನ್ನಿಸ್ತಿದೆ ಅಂದರೆ, ಮೇ ಬಿ ಡ್ರೈವಿಂಗ್ ಕಲಿಬೇಕು, ಅಥವಾ ಡ್ರೈವಿಂಗ್ಗೆ ಅಂತಲೇ ಯಾರನ್ನಾರು ಒಬ್ಬರು ಹಿಡ್ಕೋಬೇಕು. ಐ ಡೋಂಟ್ ನೋ. ಬಿಕಾಸ್ ಎಲ್ಲರೂ ಹೋಗಬೇಕಾಗಿರುತ್ತೆ, ಸಡನ್ನಾಗಿ ಕ್ಯಾಬ್ ಆಗಲಿ ಆಟೋ ಆಗಲಿ ಬುಕ್ ಆಗಲ್ಲ. ಅಂಥ ಸಿಚುವೇಶನ್ಸಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ.
ಸೊ ಹಾಗಾಗಿ ಐ ಆಮ್ ಸ್ಟಿಲ್ ಥಿಂಕಿಂಗ್ ಏನು ಮಾಡೋದು ಅಂತ. ಬಟ್ ಫಸ್ಟ್ ಇವಾಗ ಕಾರ್ದು ಏನಾಗಿದೆ ಅದನ್ನು ನೋಡಿಕೊಂಡು ಫಿಗರ್ ಔಟ್ ಮಾಡಬೇಕು. ಒನ್ ಥಿಂಗ್ ಅಟ್ ಅ ಟೈಮ್ ಗೈಸ್. ಕಾರ್ದು ಡೋರ್ ಏನಿದೆ ಅದು ಕೂಡ ಡೆಂಟ್ ಬಿದ್ದಿರೋದಲ್ದೇನೆ ಸ್ವಲ್ಪ ಪೇಂಟ್ ಎಲ್ಲ ಕೂಡ ಹೋಗಿದೆ. ಸೊ ಅದು ಕೂಡ ಫುಲ್ ಪೇಂಟಿಂಗ್ ಮಾಡಿದ್ರೆ ಒಳ್ಳೇದಿರುತ್ತೆ ಅದು ಏನೇನೋ ಹೇಳ್ತಿದ್ರು. ಮತ್ತು ಅದಲ್ದೇನೆ ಒಳಗಡೆ ಕೂಡ ಕಟ್ಟಾಗಿತ್ತು. ಸೊ ಹಾಗಾಗಿ ಇವಾಗ ಪೂರ ಡೋರ್ನೇ ಚೇಂಜ್ ಮಾಡಿಸಿದ್ರೆ ಒಳ್ಳೇದು ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ನಾವು ನಾವು ಮೇನ್ ಶೋರೂಮ್ಗೆ ಅಂತ ಬಿಟ್ಟಿರಲಿಲ್ಲ. ಸೊ ನಾರ್ಮಲ್ ಒಂದು ಪ್ಲೇಸ್ಗೆ ಅಂತ ಬಿಟ್ಟಿದ್ದು. ಸೊ ಹಾಗಾಗಿ ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೋ ಇಲ್ವೋ ಇದೆಲ್ಲ ನೋಡಿಕೊಂಡು, ಮತ್ತು ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕು ಅಂದ್ರೂ ಸ್ವಲ್ಪ ದುಡ್ಡು ಕಟ್ಟಬೇಕಾಗತ್ತೆ. ಪ್ರಾಬ್ಲಿ ಲೈಕ್ ಅರೌಂಡ್ 4-5,000. ಮತ್ತು ಅವತ್ತು ರೆಸಾರ್ಟ್ಗೆ ಹೋಗ್ಬೇಕಾದ್ರೂ ಕೈಯಿಂದನೇ ನಾನು 6,000 ಹಾಕೊಂಡು ಹೋದೆ. ಮತ್ತು ಅದಲ್ದೇ ಮತ್ತೆ ಕ್ಲೈಮ್ ಮಾಡಿದ್ಮೇಲೆ ಮತ್ತೆ ಇನ್ಶೂರೆನ್ಸ್ ಪೇ ಮಾಡಬೇಕಾಗತ್ತೆ. ಇಟ್ಸ್ ಲೈಕ್ ಯಾರೋ ಮಾಡಿದ ತಪ್ಪಿಗೆ ನಮಗಿಷ್ಟೆಲ್ಲ ಮಾಡಬೇಕಾಯ್ತಲ್ಲ, ಅದೊಂದು ಬೇಜಾರಾಯಿತು. ಇನ್ನೂ ರಿಕವರ್ ಆಗಲಿಲ್ಲ ಗೈಸ್ ದುಡ್ಡು. ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಇವತ್ತು ಇದೇ ತಿಂಡಿ ನೋಡಿ. ಮುಂಚೆನೂ ಅಮ್ಮ ಹಿಂಗೆ ಮಾಡೋರು, ಅದಕ್ಕೆ ಇವಾಗಲೂ ಮಾಡ್ತವ್ರು ನೋಡಿ. ಮುಂಚೆ ಹಿಂಗೆಲ್ಲ ತಿನ್ನೋಕ್ಕಾಗ್ತಾ ಇರಲಿಲ್ಲ. ರೀಸೆಂಟಾಗಿ ಬರೀ ಒಂದೊಂದು ಐಟಮ್ ಆಗೋದು ಮನೇಲಿ, ಇವಾಗ ವೆರೈಟಿ ಮತ್ತೆ ಮನೇಲಿ. ನನ್ನ ಹತ್ರ ಇರುವಂಥ ಸೀರೆಗಳನ್ನೆಲ್ಲ ಒಂದು ಕಡೆ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಇನ್ನೂ 2 ಹೊಸ ಸೀರೆ ಬರಬೇಕು, ಅದು ಇನ್ನೂ ಸ್ಟಿಚಿಂಗಿಗೆ ಅಂತ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಸ್ಟಿಚ್ ಆಗಬೇಕಾಗಿರುವಂಥದ್ದು ಅಂದರೆ ಬ್ಲೌಸ್ ಸ್ಟಿಚ್ ಆಗಬೇಕಾಗಿರೋದು ಇದೊಂದು ಸ್ಟಿಚ್ ಆಗಬೇಕು. ಹೊಲಿಸಿದ್ರೆ ಸಾಕಾಗಿ ಹೊಲಿಸ್ತೀನಿ. ಇದು ಆ್ಯಕ್ಚುಲಿ ಸ್ಲೀವ್ಲೆಸ್ ಬರುತ್ತೆ. ಇದಕ್ಕೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹೊಲಿಸೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಲೈಟ್ ಇರೋದ್ರಿಂದ ಬ್ಲೌಸ್ ಗ್ರ್ಯಾಂಡಾಗಿರಬೇಕು. ಸೇಮ್ ವಿತ್ ದಿಸ್ ಆಲ್ಸೋ. ಇದೊಂದು ಮಾತ್ರ ನಂತರ ರೆಗ್ಯುಲರ್ಸ್ ಇರೋದಿದೆ, ಇನ್ನೆಲ್ಲ ಈ ಥರ ಗ್ರ್ಯಾಂಡ್ ಸೀರೆಗಳಿರೋದು. ಸೊ ಫೈನಲಿ ಇದು ಸಾರ್ಟ್ ಆಯಿತು. ಇನ್ಮೇಲೆ ಆ್ಯಂಡ್ ಜ್ಯುವೆಲ್ರಿ ಹೇಳಿದ್ನಲ್ಲ, ಸೊ ಜ್ಯುವೆಲ್ರಿ ಬಂದ್ಬಿಟ್ಟು ನಾನು ತೊಗೊಂಡಿದ್ದಂಥದ್ದು ನಿನ್ನೆ. ಒಂದು ಬಂದ್ಬಿಟ್ಟು ಈ ಥರ ಇದೆ, ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಈ ಥರ ಇದೆ. ಇದು ಸೊಂಟಕ್ಕೆ ಸಿಗಿಸ್ಕೋತಾರಲ್ಲ ಅದು. ಹಂಗಾಗಿ ನನ್ನ ಪ್ರಕಾರ ಜ್ಯುವೆಲ್ರೀಸ್ನೆಲ್ಲ ಈ ಡ್ರಾವರಲ್ಲೇ ಇಟ್ಬಿಡ್ತೀನಿ. ಬಿಕಾಸ್ ಇಲ್ಲೆಲ್ಲ ಫುಲ್ ಖಾಲಿನೇ ಇದೆ. ಇನ್ನೂ ಇಲ್ಲೆಲ್ಲ ಜೋಡಿಸ್ಕೊಳ್ಳೋಣ ಗ್ರ್ಯಾಂಡ್ ಐಟಮ್ಸ್ನ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೀನಿ. ಇನ್ನೂ ಇದಕ್ಕೆ ಬ್ಲೌಸ್ ಎಲ್ಲ ಸಿಕ್ಸಿ ಇಡಬೇಕು, ಅದನ್ನು ಆಮೇಲೆ ಮಾಡೋಣ. ಮಂತ್ರಿ ಮಾಲಲ್ಲಿ ಒಂದು ಮೀಟಿಂಗ್ ಇತ್ತು. ಸೊ ಹಾಗಾಗಿ ನಾವು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಥ್ರೂ ಔಟ್. ಇವಾಗ ಮೀಟಿಂಗ್ ಮುಗಿಸ್ಕೊಂಡು ಆಲ್ರೆಡಿ ಸ್ವಲ್ಪ ಲೇಟಾಗಿ ಟೆಂಪಲಿಗೆ ಬೇರೆ ಹೋಗಿದ್ವಿ. ಹಂಗಾಗಿ ಇವಾಗ ಮೀಟಿಂಗ್ ಮುಗಿಸ್ಕೊಂಡಾಯಿತು. ಸಮಥಿಂಗ್ ಬಿಗ್ ಇಸ್ ಕಮಿಂಗ್. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಇವಾಗ ಬೊರಿಟೋ ರೈಸ್ಗೆ ಅಂತ ಬಂದಿದ್ದೀವಿ. ಇಲ್ಲಿ ಎಷ್ಟು ರಶ್ ಆಗಿಬಿಟ್ಟಿದೆ ನೋಡಿ. ಒಂದು ಕಾಲದಲ್ಲಿ ಏನು ಜನನೇ ಇರ್ತಿರ್ಲಿಲ್ಲ, ಇವಾಗ ಫುಲ್ ಕ್ರೌಡ್ ಆಗಿಬಿಟ್ಟಿದೆ. ಐ ಥಿಂಕ್ ಪೀಪಲ್ ಆರ್ ಮೇಕಿಂಗ್ ಹೆಲ್ದಿ ಚಾಯ್ಸಸ್ ನಾವು, ಆ್ಯಂಡ್ ಒಳ್ಳೇದು. ಇವತ್ತು ಊಟಕ್ಕೆ ನಾನು ಬೊರಿಟೋ ರೈಸ್ ತೊಗೊಳ್ತಿದ್ದೀನಿ. ಇವತ್ತು ಅವಾಕ್ಯಾಡೋ ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡೆ. ಇವಾಗ ತಿನ್ನೋಣ 2 ಸೀಟ್. ನಮ್ಮ ಅಮ್ಮಂಗೆ ಮೂವಿಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರೆದೆ. ಈ ಸಲ ಬರಲ್ಲ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಅಂದಾಗಲೂ ಬರಲ್ಲ ಅಂದ್ಬಿಟ್ಟು, ಆಮೇಲೆ ಅಲ್ಲೋದ್ಮೇಲೆ ಬೈದಿದ್ರು. ಏನು ಹೋಗ್ಬೇಕಾದ್ರೆ ಸರಿ ಹೋಗೋ ಪರವಾಗಿಲ್ಲ ಅಂದ್ಬಿಟ್ಟು. ಅದು ನನಗೆ ಮರ್ತೋಗೋರ್ಗು ನಾನು ಹೇಳ್ತಾನೆ ಇರ್ತೀನಿ ಅದ್ರ ಬಗ್ಗೆ, ನೆನಪಿರ್ಬೇಕು. ಅದು ಖಾಲಿ ಮನೇಲಿ ನಿನಗಿದ್ದ ಅಭ್ಯಾಸ ಇದೆ, ನಮ್ಗೆ ಅಭ್ಯಾಸ ಇಲ್ವಲ್ಲ. ಇಲ್ಲ ಗೈಸ್, ಆ್ಯಕ್ಚುಲಿ ನಮ್ಮನೇಲಿ ನನಗೂ ಇರೋಕ್ಕಾಗಲ್ಲ, ಒಬ್ಬೊಬ್ಳೇನೆ. ನಮ್ಮನೆ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಬೋರ್ ಆಗುತ್ತೆ ಆ್ಯಕ್ಚುಲಿ. ಮೊನ್ನೆ ಯಾರೋ ಹುಚ್ಚಿತರ ಫೋನ್ ಮಾಡ್ತಿದ್ರು. ನಾ ಆಮೇಲೆ ಮಲ್ಕೊಂಡ್ಬಿಟ್ಟೆ ಗೈಸ್, ನಿದ್ದೆ ಮಾಡ್ಬಿಟ್ಟೆ. ತಲೆ ಜಾಸ್ತಿ ಓಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಏನು ಮಾಡ್ಬೇಕು ಗೊತ್ತಾ, ನಿದ್ದೆ ಮಾಡ್ಬಿಡ್ಬೇಕು, ಎಲ್ಲ ಸರಿ ಹೋಗುತ್ತೆ. ನೀವು ಹಂಗೆ ಮಾಡ್ರಿ, ಆಗಲ್ವಾ? ಶಾಪಲ್ಲಿ ನಿದ್ದೆ ಮಾಡ್ತೀನಿ, ಒಳಗೆ ಹೋಗಿ ಹಾಸ್ಕೊಬಿಡ್ತೀವಿ. ನಮ್ಮ ಅಮ್ಮಂಗೆ ಯಾವಾಗ್ಲೂ ಒಂದು ಕೌಂಟರ್ ಇದ್ದೇ ಇರ್ತದೆ ಗೈಸ್ ಹೇಳೋದಕ್ಕೆ. ನಾನು ಒಂದು ಕೌಂಟರ್ ಕೊಟ್ಬಿಡ್ತಾರೆ ನಮ್ಮಮ್ಮ. ಫೈನಲಿ ಇವತ್ತು ಆ್ಯಕ್ಚುಲಿ ಫೈನಲ್ ಡೆಸ್ಟಿನೇಷನ್ ಮೂವಿ ನೋಡೋ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಏನು ಕ್ರೇಜಿ ಮಾಡಿದ್ದಾರೆ ಗೊತ್ತಾ. ಫಸ್ಟ್ ಎಲ್ಲ ಏನೇನು ಪಾರ್ಟ್ಸ್ ಇತ್ತು ಅದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿತ್ತು ಸ್ಟೋರಿ. ಅರ್ಧ ಮೂವಿ ಉಸಿಡ್ಕೊಂಡು ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋದು. ಸೊ ಇಟ್ ವಾಸ್ ಕ್ರೇಜಿ, ಒಂಥರ ವರ್ತ್ ಇಟ್ ಅಂತ ಹೇಳ್ಬೋದು. ಭರತ್ ನನ್ನ ಜೊತೆ ಬಂದಿದ್ದು, ಅಮ್ಮ ಬರಲಿಲ್ಲ. ಭರತ್ ಹೆಂಗ ಅನಿಸ್ತು ನಿಮಗೆ? ಸಗದಾಗಿತ್ತಾ? ಅಮ್ಮ ಬಂದಿದ್ರೆ ಅಮ್ಮನ ಕೇಳ್ಬೋದಿತ್ತು, ಅಮ್ಮ ಇಲ್ಲಾದ್ರೆ ಚಿಕ್ಕ ಹುಡುಗನ ಜೊತೆ ಆಟಾಡ್ತವ್ರು ನೋಡ್ರಿ. ಒಬ್ಬ ಹುಡುಗನಿಂದನೇ ಎಲ್ಲ ಆಗಿದೆ. ಸೊ ನಿಮ್ಮಲ್ಲಿ ಎಷ್ಟು ಜನ ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್ ಇವಾಗ ಹೊಸದಾಗಿ ರಿಲೀಸ್ ಆಗಿದೆ ಆ ಮೂವಿ ನೋಡಿದ್ರೆ ಕಮೆಂಟ್ ಮಾಡಿ. H&M ಅಲ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಇದೊಂದು ಪ್ಯಾಂಟ್ ನೋಡಿ ಇಷ್ಟ ಆಯಿತು. ಭರತ್ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು, ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ರೆ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ. ಬಂದ್ಬಿಟ್ಟು ಇಲ್ಲಿ ಚಪಾತಿ ಅರಿತವ್ರೆ. ಈಗ ಹೇಳೋ ಬಾಯ್ ಮಾಡ್ತಾರೆ ಇಲ್ಲಿ ಬಂದು ಅವ್ರು ಅಲ್ಲಿ ಏನು ಮುಳುಗಾಯಿ ಪಲ್ಯ ಎಲ್ಲ ತಂದು ಇವಾಗ ಬಂದು ಚಪಾತಿ ಅರಿತವ್ರೆ. ಅಮ್ಮನೂ ಶಾಪಿಂದ ಇವಾಗ ಬಂದಿದ್ದಾರೆ. ಒಂದೊಂದು ಜ್ಯುವೆಲ್ರಿ ಬಂದಿದೆ. ಸೊ ಸಾಕಾಗಿದೆ ಆಕ್ಚುಲಿ. ಇದು ಬೆಳಗ್ಗೆನೆ ಎದ್ದು ಎಲ್ಲ ಹೊರಟ್ರು. ಊರಿಗೆ ಹೋಗ್ತಾ ಇದ್ದೀರಾ? ಬಿಟ್ಟು ಓಡ್ತಿರಲ್ಲ, ಅತ್ತೆ ಮಾವನ ಬಿಟ್ಟು ಅವರು ಮನೆಗೆ ಹೋಗ್ತಾರೆ. ಬೆಳಗ್ಗೆ 7 ಗಂಟೆಗೆ ಹೊರಟವ್ರೆ. 6:30 ತಾನೆ? 6:30 ತಾನೆ ಟೈಮ್? 6:30 ತಾನೆ? 7 ಗಂಟೆ. ಸಿ ಬಾಯ್ 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 ಬಾಯ್.
ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.